ನೀಟ್ ಅಕ್ರಮದ ವಿರುದ್ಧ ವಿಪಕ್ಷಗಳ ಆಕ್ರೋಶ. ಪ್ರಧಾನಿ ಮೋದಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿದ ನಾಯಕರು. ಪ್ರಿಯಾಂಕಾ ಗಾಂಧಿ ಸೇರಿ ವಿಪಕ್ಷ ನಾಯಕರು ವಶಕ್ಕೆ. ಭಾರೀ ಮಳೆಗೆ ದೇಶದ ಹಲವು ರಾಜ್ಯಗಳಲ್ಲಿ ಆತಂಕ. ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ನಾಗಾಲ್ಯಾಂಡ್ನಲ್ಲಿ 22 ಮಂದಿ ಸಾವು. ಮಳೆ ಪ್ರವಾಹದಿಂದ ಮುಂದುವರಿದ ಅವಾಂತರ. ಸೋನಂ ವಾಂಗ್ಚುಕ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಅನುಮತಿ. ದೆಹಲಿಯ ಮೇದಾಂತ ಆಸ್ಪತ್ರೆಗೆ ಶಿಫ್ಟ್ ಮಾಡಲು ಹೈಕೋರ್ಟ್ ಗ್ರೀನ್ ಸಿಗ್ನಲ್. ಆರೋಗ್ಯ ಸ್ಥಿತಿ ಗಮನಿಸಿ ಮಹತ್ವದ ತೀರ್ಪು ನೀಡಿದ ನ್ಯಾಯಾಲಯ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮತ್ತೆ ಬ್ರೇಕ್. ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ ಎಂದ ಡಿಕೆಶಿ. ಸಚಿವ ಸ್ಥಾನ ಆಕಾಂಕ್ಷಿಗಳಲ್ಲಿ ಮುಂದುವರಿದ ಕುತೂಹಲ. ಪಿಲಿಕುಳ ಮೃಗಾಲಯ ಅರಣ್ಯ ಇಲಾಖೆಗೆ ವರ್ಗಾವಣೆ. ಹೈಕೋರ್ಟ್ಗೆ ರಾಜ್ಯ ಸರ್ಕಾರದಿಂದ ಮಹತ್ವದ ಮಾಹಿತಿ. 652 ಪ್ರಾಣಿಗಳ ಆರೈಕೆ ಇನ್ಮುಂದೆ ಅರಣ್ಯ ಇಲಾಖೆಯ ಹೊಣೆ. ಕರ್ನಾಟಕದ ಹಲವೆಡೆ ಭಾರೀ ಮಳೆಯ ಮುನ್ಸೂಚನೆ. ಕರಾವಳಿ ಸೇರಿ 11 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಜನರಿಗೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಸೂಚನೆ. 112 ತುರ್ತು ಕರೆಗಳಿಗೆ ಪೊಲೀಸರ ಸ್ಪಂದನೆ. ಇನ್ಮುಂದೆ ತ್ವರಿತ ವ್ಯಾಪ್ತಿ ನೆಪ ಹೇಳಿ ಘಟನಾ ಸ್ಥಳಕ್ಕೆ ತೆರಳುವಲ್ಲಿ ವಿಳಂಬ ಮಾಡುವಂತಿಲ್ಲ. ಮೊದಲು ಸ್ಥಳಕ್ಕೆ ಧಾವಿಸಿ ನೆರವು ನೀಡಿ ರಾಜ್ಯ ಗೃಹ ಇಲಾಖೆಯ ಮಹತ್ವದ ಆದೇಶ. ಹೌತಿ ಬೆದರಿಕೆಗೆ ಸೌದಿ ತೈಲ ಟ್ಯಾಂಕರ್ಗಳ ದಿಕ್ಕು ಬದಲಾವಣೆ. ಕೆಂಪು ಸಮುದ್ರದಲ್ಲಿ ಸಾಗಣೆಗೆ ಹೆಚ್ಚಿದ ಆತಂಕ. ಜಾಗತಿಕ ತೈಲ ಮಾರುಕಟ್ಟೆಗೆ ಬಿಕ್ಕಟ್ಟಿನ ಬಿಸಿ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ಫಿಲಿಪೀನ್ಸ್ ನಡುವೆ ಮತ್ತೆ ಸಂಘರ್ಷ. ನೌಕಾಪಡೆ ಮುಖಾಮುಖಿ ಬಳಿಕ ಎರಡೂ ದೇಶಗಳಿಂದ ರಾಯಭಾರಿಗಳಿಗೆ ಸಮನ್ಸ್. ಉದ್ವಿಗ್ನತೆ ಮತ್ತಷ್ಟು ಹೆಚ್ಚುವ ಆತಂಕ. ಫಿಫಾ ವಿಶ್ವಕಪ್ ಫೈನಲ್ ಬಳಿಕ ಪ್ಯಾರಡೈಸ್ ಕಿರಿಕ್. ಘರ್ಷಣೆಯ ಹೊಣೆ ಹೊತ್ತು ಕ್ಷಮೆ ಕೇಳಲು ನಕಾರ. ಸೋಲಿನ ಬೆನ್ನಲ್ಲೇ ಮತ್ತೊಂದು ವಿವಾದ.